ಅಮೆರಿಕ ಇಸ್ರೇಲ್ ದಾಳಿಗೆ ಪತ್ರಗುಟ್ಟಿದಂತಹ ಇರಾನ್ ಕ್ಷಿಪಣಿ ದಾಳಿಗೆ ಇರಾನ್ನಲ್ಲಿ ನಾಗರಿಕ ಮಾರಣ ಹೋಮ ನಡೀತಾ ಇದೆ. ಇರಾನ್ನಲ್ಲಿ ಇವರಿಗೆ ಕನಿಷ್ಠ 1500ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. 20,000ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾಗಿ ಗಾಯವಾಗಿದೆ. ಮತ್ತೊಂದೆಡೆ ಲೆಬನಾನ್ನ ಮೇಲೆ ರಣಭಯಂಕರ ದಾಳಿಯಾಗಿದೆ. ಲೆಬನಾನ್ನ ಸಿಡಾನ್ನಲ್ಲಿರುವಂತಹ ವಸತಿ ಕಟ್ಟಡ ಧಗಧಗ ಹೊತ್ತು ಉರಿದಿದೆ. ಇಸ್ರೇಲ್ ಕ್ಷಿಪಣಿ ದಾಳಿಗೂ 8ಕ್ಕೂ ಹೆಚ್ಚು ನಾಗರಿಕರು ಸಾವನ್ನಪ್ಪಿದ್ದಾರೆ. ಲೆಬನಾನ್ನ 3ನೇ ಅತಿ ದೊಡ್ಡ ನಗರವಾದಂತಹ ಸಿಡಾನ್ 5 ಅಂತಸ್ತಿನ ವಸತಿ ಕಟ್ಟಡ ಗುರಿಯಾಗಿಸಿಕೊಂಡು ದಾಳಿ ಮಾಡಲಾಗಿದೆ. ಟೆಹರಾನ್, ಶಿರಾಜ್, ಹವಾಜ್ ನಗರಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಏಕಕಾಲಕ್ಕೆ ಹಲವು ಕಡೆ ದಾಳಿ ನಡೆಸಿರುವಂಥದ್ದು ಇಸ್ರೇಲ್ ಸೇನೆ. 5 ಅಂತಸ್ತಿನ ವಸತಿ ಕಟ್ಟಡವನ್ನು ಗುರಿಯಾಗಿಸಿಕೊಂಡು ಮಾಡಿರುವಂತಹ ದಾಳಿ. ಟೆಹರಾನ್, ಶಿರಾಜ್, ಹವಾಜ್ ನಗರಗಳ ಮೇಲೆ ಅಟ್ಯಾಕ್ ಮಾಡಿದೆ. ತೈಲ ಘಟಕಗಳನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ಸುರಿಮಳೆಗಾಯಿದೆ. ಏಕಕಾಲಕ್ಕೆ ಹಲವೆಡೆ ನಡೆಸಿರುವಂತಹ ದಾಳಿ ಇಸ್ರೇಲ್ ಸೇನೆ. ಕನಿಷ್ಠ 1500ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. 20,000ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾಗಿ ಗಾಯಗಳಾಗಿದೆ. ಮತ್ತೊಂದೆಡೆ ಲೆಬನಾನ್ನ ಮೇಲೆ ರಣಭಯಂಕರ ದಾಳಿಯಾಗಿರುವಂಥದ್ದು. ಲೆಬನಾನ್ನ ಅತಿ ದೊಡ್ಡ ನಗರವಾದಂತಹ ಸಿಡಾನ್ 20,000ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾಗಿ ಗಾಯಗಳಾಗಿದೆ. 5 ಅಂತಸ್ತಿನ ವಸತಿ ಕಟ್ಟಡ ಟೆಹರಾನ್, ಶಿರಾಜ್, ಹವಾಜ್ ನಗರಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ತೈಲ ಘಟಕಗಳನ್ನು ಗುರಿಯಾಗಿಸಿಕೊಂಡು ಕ್ಷಿಪಣಿ ಸುರಿಮಳೆಗೈತಾ ಇದ್ದಾರೆ. ಅಟ್ ಎ ಟೈಮಲ್ಲಿ ಸಾಕಷ್ಟು ಕಡೆ ದಾಳಿ ನಡೆಸಿರುವಂಥದ್ದು ಇಸ್ರೇಲ್ ಸೇನೆ. ಲೆಬನಾನ್ನ 3ನೇ ಅತಿ ದೊಡ್ಡ ನಗರವಾದಂತಹ ಸಿಡಾನ್ ಕ್ಷಿಪಣಿಗಳ ದಾಳಿಗೆ ಇರಾನ್ನಲ್ಲಿ ನಾಗರಿಕ ಮಾರಣ ಹೋಮವೇ ನಡೆದು ಹೋಗಿದೆ. ಕನಿಷ್ಠ 1500ಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ. ಅಮೆರಿಕ ಇಸ್ರೇಲ್ ದಾಳಿಗೆ ಇದೀಗ ಇರಾನ್ ಕಂಪ್ಲೀಟ್ ಆಗಿ ಪತರ್ಗುಟ್ಟು ಹೋಗಿದೆ. ಟ್ರಂಪ್ ಹೇಳಿದ್ರು ಇನ್ನು 14 ದಿನದಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗುತ್ತೆ, ಇವ್ರನ್ನ ಸೈಲೆಂಟ್ ಮಾಡೋದು ಹೇಗೆ ಅಂತ ನಮಗೆ ಗೊತ್ತು, ಇದೆಲ್ಲ ಜಾಸ್ತಿ ದಿನ ನಡೆಯೋದಿಲ್ಲ ಅಂತ ಹೇಳ್ಬಿಟ್ಟು. ಸೊ ಇದೀಗ ದಾಳಿ ಪ್ರತಿದಾಳಿಗಳು ಮುಂದುವರಿತಾನೆ ಇದೆ. ಯುದ್ಧದ ಭೀಕರತೆ ದಿನೇ ದಿನೇ ಹೆಚ್ಚಾಗ್ತಾನೆ ಇದೆ. ಲೆಬನಾನ್ನ ಸಿಡಾನ್ನಲ್ಲಿರುವಂತಹ ವಸತಿ ಕಟ್ಟಡ ಇದೀಗ ಧಗಧಗ ಹೊತ್ತಿ ಉರಿತಾ ಇರುವಂತಹ ದೃಶ್ಯಗಳು. ಕ್ಷಿಪಣಿ ದಾಳಿಗೆ ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ. ಲೆಬನಾನ್ನ 3ನೇ ಅತಿ ದೊಡ್ಡ ನಗರವಾದಂತಹ ಸಿಡಾನ್, ಇಲ್ಲಿ ಕ್ಷಿಪಣಿ ದಾಳಿ ಆಗಿರುವಂಥದ್ದು. 20,000ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಮೂರನೇ ಅತಿ ದೊಡ್ಡ ನಗರವಾದಂತಹ ಸಿಡಾನ್ 5 ಅಂತಸ್ತಿನ ವಸತಿ ಕಟ್ಟಡವನ್ನು ಗುರಿಯಾಗಿಸಿಕೊಂಡು ಮಾಡಿರುವಂತಹ ದಾಳಿ. ಟೆಹರಾನ್, ಶಿರಾಜ್, ಹವಾಜ್ ನಗರಗಳ ಮೇಲೆ ಅಟ್ಯಾಕ್ ಮಾಡಲಾಗಿದೆ. ಕ್ಷಿಪಣಿ ದಾಳಿಗೆ ಇರಾನ್ನಲ್ಲಿ ನಾಗರಿಕರ ಮಾರಣ ಹೋಮವೇ ನಡೆದು ಹೋಗಿದೆ. ಸಾಕಷ್ಟು ಜನ ಗಂಭೀರವಾಗಿ ನೋಡಿ, 1500ಕ್ಕೂ ಹೆಚ್ಚು ಜನ ಬಲಿಯಾಗಿರುವಂಥದ್ದು. 20,000ಕ್ಕೂ ಹೆಚ್ಚು ಜನರಿಗೆ ಗಂಭೀರವಾದಂತಹ ಗಾಯಗಳಾಗಿದೆ. ಸೊ ಯುದ್ಧದ ಭೀಕರತೆಯನ್ನು ನೋಡ್ತಾ ಇದ್ರೆ ನಿಜಕ್ಕೂ ಮುಂದೆ ಏನಾಗುತ್ತೆ ಅನ್ನುವಂತಹ ಭಯ, ಆತಂಕ ಹೆಚ್ಚಾಗ್ತಾ ಇದೆ.